ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಪಟ್ಟಣದಲ್ಲಿ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಹಣ ಹಂಚಿಕೆ ಮಾಡಲಾಗಿದೆ. ರವಿವಾರ ಹಣ ಪಡೆದ ಶಿಕ್ಷಕರಿಗೆ ಮತದಾನಕ್ಕೆ ಅವಕಾಶ ನೀಡಬಾರದು. ಈ ಕುರಿತು ದಾಖಲೆಗಳನ್ನು ಚುನಾವಣೆ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಇನ್ನು ಹೆಚ್ಚಿನ ತನಿಖೆ ಮಾಡಬೇಕು ಎಂದು ಅರಣ್ಯ ಮತ್ತು ಆಹಾರ ಸಚಿವ ಉಮೇಶ್ ಕತ್ತಿ ಹೇಳಿದರು. ಹುಕ್ಕೇರಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಹಣ ಪಡೆದ ಶಿಕ್ಷಕರಿಗೆ ಮತದಾನಕ್ಕೆ ಅವಕಾಶ ನೀಡಬಾರದು, ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸಚಿವ ಉಮೇಶ್ ಕತ್ತಿ ಆಗ್ರಹಿಸಿದರು. ಹುಕ್ಕೇರಿ ಪಟ್ಟಣದಲ್ಲಿ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಹಣ ಹಂಚಿಕೆ ಮಾಡಲಾಗಿದೆ. ರವಿವಾರ ಹಣ ಪಡೆದ ಶಿಕ್ಷಕರಿಗೆ ಮತದಾನಕ್ಕೆ ಅವಕಾಶ ನೀಡಬಾರದು. ಈ ಕುರಿತು ದಾಖಲೆಗಳನ್ನು ಚುನಾವಣಾ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಇನ್ನು ಹೆಚ್ಚಿನ ತನಿಖೆ ಮಾಡಬೇಕೆಂದು ಅರಣ್ಯ ಮತ್ತು ಆಹಾರ ಸಚಿವ ಉಮೇಶ್ ಕತ್ತಿ ಹೇಳಿದರು. ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ವಾಯವ್ಯ ಶಿಕ್ಷಕರ ಕ್ಷೇತ್ರದ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಬೆಂಬಲಿಗರು ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪವೊಂದರಲ್ಲಿ ಮತದಾರರಿಗೆ ಹಣ ಹಂಚಿಕೆ ಮಾಡಿದ್ದಾರೆ. ಅದರಂತೆ ಚಿಕ್ಕೋಡಿ, ಗೋಕಾಕ್ ಮತ್ತು ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹಣ ಹಂಚಿಕೆ ಮಾಡಿದ್ದಾರೆ. ಈ ಕುರಿತು ಚುನಾವಣೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಹುಕ್ಕೇರಿ ತಾಲೂಕಿನಲ್ಲಿ ಹಣ ಪಡೆದ ಶಿಕ್ಷಕರನ್ನ ಮತದಾನದಿಂದ ದೂರ ಇಡಬೇಕು, ಅವರಿಗೆ ಮತ ಚಲಾಯಿಸಲು ಅವಕಾಶ ನೀಡಬಾರದು, ಚುನಾವಣೆ ನಿಲ್ಲಿಸುವಂತೆ ಆಗ್ರಹಿಸಿದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್ ಜಿಲ್ಲಾ ವರದಿಗಾರರು. ಕಳೆದ ಮಧ್ಯಾಹ್ನ 12ರಿಂದ ನಾನು 6:00 ಪೊಲೀಸ್ ಫೋರ್ಸ ಮತ್ತು ಎಸಿ ತಹಶೀಲ್ದಾರರು ವಿಶೇಷವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಏನೋ ಅವ್ಯಾರು ಗೊತ್ತಾಗಿ ಅವರು ಫ್ಲೈಯಿಂಗ್ ಸ್ಕ್ವಾಡ್ಗಳು ಇಲ್ಲಿ ಬಂದು ಅಟ್ಯಾಕ್ ಮಾಡುವಂಥ ಸಂದರ್ಭ ವಿಶೇಷವಾಗಿ ಕಾಂಗ್ರೆಸ್ಸಿನ ಒಬ್ಬ ನಾಯಕನಾದಂಥ ವಿಜಯ್ ತೋಟದ ಮನೆಯಲ್ಲಿ ಅಲ್ಲಿ ಈಗಾಗಲೇ ಕಲ್ಯಾಣ ಮಂಟಪಕ್ಕೆ ತೋಟದ ಮನೆಯನ್ನು ಇದ್ದಂಥ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾದ ಪ್ರಕಾಶ್ ಹುಕ್ಕೇರಿ ಅವರನ್ನ ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ, ಮಂತ್ರಿಗಳಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿ ವ್ಯಕ್ತಿ ಈ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಸಾಲಹಳ್ಳಿ ಗ್ರಾಮದಲ್ಲಿ ಇಂದು ಕರ್ನಾಟಕ ಪದವೀಧರ ಮತ ಹಾಗೂ ಶಿಕ್ಷಕರ ಮತದಾನ ಶಾಂತಿಯುತವಾಗಿ ಮತದಾನ ನಡೆಯಿತು. ರಾಮದುರ್ಗ ತಾಲೂಕು ಸಾಲಹಳ್ಳಿ ಗ್ರಾಮದಲ್ಲಿ ವಾಯವ್ಯ ಮತಕ್ಷೇತ್ರದ ಪದವೀಧರರ ಹಾಗೂ ಶಿಕ್ಷಕರ ಮತದಾನ ಶಾಂತಿಯುತವಾಗಿ ನಡೆಯಿತು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಸಾಲಹಳ್ಳಿ ಗ್ರಾಮದಲ್ಲಿ ಪದವೀಧರರ ಮತದಾನ ಹಾಗೂ ಶಿಕ್ಷಕರ ಮತದಾನ ನಡೆಯಿತು. ರಾಮದುರ್ಗ ತಾಲೂಕಿನಲ್ಲಿ 7 ಮತಗಟ್ಟೆಗಳು. ಈ ಎಲ್ಲಾ 7 ಮತಗಟ್ಟೆಗಳಲ್ಲಿ ಭೌತಿಕ ಮತದಾನವು, 7 ಮತಗಟ್ಟೆಗಳ ಕರ್ನಾಟಕ ಪದವೀಧರ ಮತಗಳು ಹಾಗೂ ಶಿಕ್ಷಕರ ಮತದಾನವು ಶಾಂತಿಯುತವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆದಿರುವುದಿಲ್ಲ ಹಾಗೂ ಮತಗಟ್ಟೆಗಳಲ್ಲಿ ಚುನಾವಣಾ ಅಧಿಕಾರಿಗಳು, ಪಂಚಾಯಿತಿ ಸಿಬ್ಬಂದಿಗಳಾದ ಪ್ರಕಾಶ್ ಚೌಹಾಣ್, ಪಿಡಿಒ ಹಾಗೂ ಮಂಜುಳಾ ಭಿಕ್ಷಾವರ್ತಿ ಮಠ್, ಮೆಡಿಕಲ್ ಆಫೀಸರ್ ಆದಂತಹ ಸಿ ನಾಯಕ್ ಮತ್ತು ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯಾದಂತಹ LH ನಾಯಕ್, ASI ಮತ್ತು ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಒಂದು ಮತಗಟ್ಟೆಗಳಲ್ಲಿ ತಮ್ಮ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸುತ್ತಿದ್ರು. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್ ಸಾಲಹಳ್ಳಿ ಮತಗಟ್ಟೆಗೆ ಭೇಟಿ ನೀಡಿದ್ರು ಹಾಗೂ ಪರಿಶೀಲಿಸಿದ್ರು. ಈ ವೇಳೆ ರಾಮದುರ್ಗ ಶಾಸಕರಾದ ಮಹದೇವಪ್ಪ ಯಾದವಾಡ್ ಅವರು ಮತಗಟ್ಟೆಗೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಮಾರುತಿ ಕೊಪ್ಪದ್ ಬಿಜೆಪಿ ಬೆಳಗಾವಿ ಜಿಲ್ಲಾ ಗ್ರಾಮೀಣ, ಮಲ್ಲಿಕಾರ್ಜುನ್ ಕೊಪ್ಪದ್ ಬಿಜೆಪಿ ಯುವ ಧುರೀಣರು ಹಾಗೂ ರವಿ ಸಾರವಾಡ್ ಯುವ ಮೋರ್ಚಾ ಕಾರ್ಯದರ್ಶಿ ರಾಮದುರ್ಗ ಹಾಗೂ ಬಿಜೆಪಿ ಯುವ ಮುಖಂಡರಾದ ಚಂದ್ರು ವಡ್ಡರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಟ್ಟು 7 ಮತಗಟ್ಟೆ ಅದಾವೆ. ಕರ್ನಾಟಕ ವಾಯವ್ಯ ಪದವೀಧರ ಮತಕ್ಷೇತ್ರ ಮತ್ತು ಶಿಕ್ಷಕರ ಮತಕ್ಷೇತ್ರ ರಾಮದುರ್ಗ ತಾಲೂಕಿನಾಗ 7 ಕಡೆ ಶಾಂತಿಯುತವಾಗಿ ಮತದಾನ ನಡೆದೈತಿ. ಎಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಸೊ ಈಗ ಬೆಳಗ್ಗೆ 10 ಗಂಟೆ ರಿಪೋರ್ಟ್ ಪ್ರಕಾರ ನಮಗೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿದು 8.25% ಆಗಿತ್ತು ವೋಟಿಂಗ್. ಸೊ ಗ್ರ್ಯಾಜುಯೇಟ್ದು 11.65 ಆಗಿದೆ. ಸೊ 5 ಗಂಟೆವರೆಗೆ ಮತದಾನಕ್ಕೆ ಅವಕಾಶ ಇದೆ. ಅರುಣ್ ಶಹಪೂರ್ ಅವರು 12 ವರ್ಷ ಮಾಡಿರುವ ಕೆಲಸ, ಶಿಕ್ಷಕರ ಬಗ್ಗೆ ಅವರಿಗಿರುವ ಕಾಳಜಿ, ಶಿಕ್ಷಕರ ಜೊತೆಗೆ ನೇರವಾಗಿ ಹೊಂದಿರುವ ಸಂಪರ್ಕಕ್ಕೆ ಹೆದರಿ ಕಾಂಗ್ರೆಸ್ ಅಭ್ಯರ್ಥಿ ಹಣ ಹಂಚಿದ್ದಾರೆ ಎಂದು ಉತ್ತರ ಶಾಸಕ ಅನಿಲ್ ಬೆನಕೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಆರೋಪ ಮಾಡಿದ್ದಾರೆ. ಅರುಣ್ ಶಹಪೂರ್ಗೆ ಹೆದರಿ ಕಾಂಗ್ರೆಸ್ ಅಭ್ಯರ್ಥಿ ಹಣ ಹಂಚಿದ್ದಾರೆ ಎಂದು ಶಾಸಕ ಅನಿಲ್ ಬೆನಕೆ ಆರೋಪಿಸಿದ್ದಾರೆ. ಅರುಣ್ ಶಹಪೂರ್ ಅವರು 12 ವರ್ಷ ಮಾಡಿರುವ ಕೆಲಸ, ಶಿಕ್ಷಕರ ಬಗ್ಗೆ ಅವರಿಗಿರುವ ಕಾಳಜಿ, ಶಿಕ್ಷಕರ ಜೊತೆಗೆ ನೇರವಾಗಿ ಹೊಂದಿರುವ ಸಂಪರ್ಕಕ್ಕೆ ಹೆದರಿ ಈ ರೀತಿ ಹಣ ಹಂಚಿದ್ದಾರೆ ಎಂದು ಉತ್ತರ ಶಾಸಕ ಅನಿಲ್ ಬೆನಕೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಆರೋಪ ಮಾಡಿದ್ದಾರೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ಮತಗಟ್ಟೆ ಬಳಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಶಾಸಕ ಅನಿಲ್ ಬೆನಕೆ, ಒಟ್ಟಾರೆಯಾಗಿ ಒಳ್ಳೆಯ ವಾತಾವರಣ ನೋಡಿದ್ರೆ ಒಳ್ಳೆಯ
ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ವೋಟ್ ಮಾಡುತ್ತಿದ್ದಾರೆ. ಆದರೆ ವಾಮ ಮಾರ್ಗದಲ್ಲಿ ಮತದಾರರನ್ನ ಸೆಳೆಯಲು ಮುಂದಾಗಿರೋದು ದುಃಖದ ಸಂಗತಿ. ಆದರೆ ಶಿಕ್ಷಕರು ಇದಕ್ಕೆ ಮರುಳಾಗಬಾರದು. ಕಾಂಗ್ರೆಸ್ ಅಭ್ಯರ್ಥಿ ಹಣ ಹಂಚಿಕೆ ಮಾಡಿರೋದು ಮಾಧ್ಯಮಗಳಲ್ಲಿಯೇ ಬಂದಿದೆ. ಈ ಬಗ್ಗೆ ನಾವು ದೂರು ಕೊಟ್ಟಿದ್ದೇವೆ. ವಿಜಯಪುರದಲ್ಲಿ ಕೇಸ್ ದಾಖಲಾಗಿದೆ ಎಂದರು. ನಾವು ಯಾರಿಗೂ ₹1 ಕೊಟ್ಟಿಲ್ಲ. ನಮ್ಮ ಎಲ್ಲ ಮತದಾರರು ನಮಗೆ ಮತ ಹಾಕಲಿದ್ದಾರೆ. ನಮ್ಮ ಎದುರಾಳಿ ದೊಡ್ಡವ ಸಣ್ಣವನಿದ್ದಾನೆ ಅಂತ ನೋಡೋದಿಲ್ಲ. ಎಲ್ಲಾ ಚುನಾವಣೆಯನ್ನ ನಾವು ಗಂಭೀರವಾಗಿಯೇ ಪರಿಗಣಿಸುತ್ತೇವೆ. ಎಲ್ಲಾ ಹಳ್ಳಿಗಳ ಜನರ ವೋಟಿಂಗ್ ಕೂಡ ಇಲ್ಲಿಯೇ ಇರೋದ್ರಿಂದ ಎಲ್ಲಾ ಬೂತ್ಗಳಿಗೆ ಭೇಟಿ ಕೊಡುತ್ತಿದ್ದೇನೆ ಎಂದರು. ಒಂದು ವೋಟ್ಗೆ ₹10,000 ಎಂಬ ಚರ್ಚೆ ನಡೆದಿದೆ. ಶಿಕ್ಷಕರಿಗೂ ಹಣ ಹಂಚುತ್ತಿರುವುದು ಸರಿಯಲ್ಲ. ಇಂತಹ ಬೆಳವಣಿಗೆ ಆಗಬಾರದು. ಇದು ಒಳ್ಳೆಯ ಸಂಗತಿ ಅಲ್ಲ. ಅರುಣ್ ಶಹಪುರ್ ಅವರಿಗೆ ಹೆದರಿ ಈ ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಹಣ ಹಂಚುತ್ತಿದ್ದಾರೆ ಎಂದು ಇದೇ ವೇಳೆ ಶಾಸಕ ಅನಿಲ್ ಬೆನ್ಕೆ ಆರೋಪಿಸಿದ್ದಾರೆ. ಬೆಳಗಾವಿಯಿಂದ ವಾಯವ್ಯ ಪದವೀಧರ ಮತ್ತು ವಾಯವ್ಯ ಶಿಕ್ಷಕರ ಮತದಾನ ಇವತ್ತು ಬೆಳಗಾವಿಯಲ್ಲಿ ನಡೆದಿದೆ. ತಮ್ಮೆಲ್ಲರೂ ಗೊತ್ತಿರೋ ಸಂಗತಿ ಅಂದರೆ ಇದು ವಿಶ್ವೇಶ್ವರಯ್ಯ ನಗರ. ಇಲ್ಲೇ ಭಾಳಷ್ಟು ವೋಟರ್ಸ್ ಅದಾರು. ಅದಕ್ಕೆ ನಾವು ಇಲ್ಲಿ ಫಸ್ಟ್ ವಿಸಿಟ್ ಕೊಟ್ಟು ಬೇರೆ ಬೇರೆ ಕಡೆ ಬಂದೀವಿ. ಒಟ್ಟಾರಾಗಿ ವಾತಾವರಣ ನೋಡಿದರೆ ಒಳ್ಳೆಯದ ವಾತಾವರಣದಲ್ಲಿ ಎಲ್ಲರೂ ವೋಟಿಂಗ್ ಮಾಡತ್ತಾರು. ಯಾಕಂದರೆ ಪ್ರತಿ ಸಲ ನಾವು ನೋಡ್ತೀವಿ ಇಷ್ಟು ಲಘು ಇಷ್ಟು ಲೈನ್ ಇರ್ತಿದ್ದಿಲ್ಲ, ಸ್ಲೋ ವೋಟಿಂಗ್ ಆಗ್ತಿತ್ತು. ನಾವು ನೋಡ್ತಿದ್ದೀವಿ. ಅದು ಈ ಬಾರಿ ಕ್ಯಾಂಡಿಡೇಟ್ ಭಾಳ ಮಂದಿ ಅದಾರು ಮತ್ತು ಒಳ್ಳೆ ಸಂಗತಿಯಿಂದ ಇವತ್ತು ಭಾಳಷ್ಟು ಜನರು ವೋಟಿಂಗ್ ಮಾಡಲಿಕ್ಕೆ ಬಂದಾರ. ಒಳ್ಳೆಯದ ಸಂಗತಿ ಅದು. ಆದ್ರೆ ದುಃಖದ ಸಂಗತಿ ಅಂದರೆ ನಿನ್ನೆ ನಾವು ಟಿ ವಿ ಒಳಗೆ ನೋಡಿದ್ದು ವಾಮ ಮಾರ್ಗದಿಂದ ಮತಗಳು ಬಳಸೋದು ಇದು ಪ್ರಯತ್ನವನ್ನು ಭಾಳ ಕೆಟ್ಟು ಇಂಥ ಶಿಕ್ಷಕರ ಕ್ಷೇತ್ರದಲ್ಲಿ ಎಷ್ಟು ಆಗಬಾರ್ದು ಇತ್ತು, ಅದರ ಆತು. ಹೀಗಾಗಿ ಶಿಕ್ಷಕರ ಎಚ್ಚರಿಕೆ ಇರಬೇಕು. ಇಂಥ ಇದಕ್ಕೆ ಬಳಿ ಬೀಳಬಾರ್ದು ಅಂತ ನಾ ಶಿಕ್ಷಕರನ್ನ ಯಾಚನೆ ಮಾಡ್ತೀನಿ. ಯಾಕಂದರೆ ಇದು ಒಂದು ನಾವು ಗುರುಗಳು ಅಂತ ನೋಡ್ತೀವಿ. ಇಂಥ ಪರಿಸ್ಥಿತಿ ಆಗಬಾರ್ದು ಇತ್ತಂದ್ರೆ ನಾ ಇವತ್ತು ನಿಮ್ಮ ಮುಂದೆ ಹೇಳ್ಬೋದು. ನಿನ್ನೆ ಹಂಚಿದಾರು ಮತ್ತು ಅದು ಸಿಕ್ಕಿಬಿಟ್ಟಿದೆ. ಅದೇನು ರೆಡ್ ಹ್ಯಾಂಡ್ ಸಿಕ್ಕಿದಾರು, ಎಲ್ಲ ಹಂಚೋದು ನೋಡಿದಾರು. 10,000 ಕುಡ್ದು ಒಂದು ಎಲ್ಲ ಮೀಡಿಯಾ ಒಳಗೆ ಬಂದೈತಿ, ಎಲ್ಲರಿಗೂ ಗೊತ್ತಾಗೋದು ಸಂತಿ. ಆದರೆ ನೂದಿಂದ ಕಾಂಗ್ರೆಸ್ ಎಲ್ಲ ತೋರ್ಸ್ಯಾರಲ್ಲ, ಕಾಂಗ್ರೆಸ್ ಅಭ್ಯರ್ಥಿನ ಹಂಚೋದು ಒಂದು ತೋರ್ಸ್ಯಾರ, ಟಿ ವಿಗೆ ಬಂದೈತಿ, ಎಲ್ಲ ಬಂದೈತಿ. ಸಂಗತಿ ಅದ ನೋವಿನ ಸಂಗತಿ ಅಂದರೆ ಶಿಕ್ಷಕರ ಪರವಾಗಿ ಹಿಂಗೆ ಆಗತ್ತೆ ಅದಾದ್ಮೇಲೆ ನಮ್ಮ ನೋವು ಅಂತೀವಿ. ಬೇರೆ ಕ್ಯಾಂಡಿಡೇಟ್ ಬಗ್ಗೆ ಇರ್ಬೋದು, ಎಲ್ಲ ಕಡೆ ನೋಡಿದ್ರೆ ಅವ ಏನು ಅನಿಸ್ತಿಲ್ಲ. ನಾವು ನಿನ್ನೆ ಕಂಪ್ಲೇಂಟ್ ಕೊಟ್ಟಿವಿ. ಈಗಾಗಲೇ ಕಂಪ್ಲೇಂಟ್ ರಿಜಿಸ್ಟರ್ ನಿನ್ನೆ ಮಾಡೋದು ಅಂತ ನಾವು ವಿಡಿಯೋ ಕೊಡ್ರಿ ಅಂದಮೇಲೆ ನಮ್ಮ ಕಡೆ ವಿಡಿಯೋ ಇದ್ದಿಲ್ಲ. ಆದರೆ ಎಲ್ಲ ಕಡೆ ನಡೆದೈತಿ. ಈವನ್ ಬಿಜಾಪುರಲ್ಲಿ ಕೇಸ ಆಗಿದೆ. ಇಲ್ಲ, ಇದು ನಾವು ಯಾರಿಗೂ ₹1 ಕೊಡಲಿಲ್ಲ. ಬೆಳೆ ಕೊಡೋದು ಪ್ರಶ್ನೆ ಕೊಡೋದಿಲ್ಲ, ವಾಚ ಕೊಡೋದು ಪ್ರಶ್ನೆ ಇಲ್ಲಿ ನಾವು ಏನೂ ಕೊಡೋದಿಲ್ಲ ಮತ್ತು ಕೊಡೋದಿಲ್ಲ. ನಮ್ಮ ವೋಟರ್ಸ್ ಎಲ್ಲರೂ 100% ನಮ್ಮ ವೋಟಿಂಗ್ ಮಾಡ್ಕೋಬೇಕು. ಈಗ ನಮ್ಮ ಕಡೆ ನಾವು ಯಾವ ಇಲೆಕ್ಷನ್ ಅಂದ್ರೆ ನಾವು ಒಂದು ಇದನ್ನು ತೊಗೋತೀವಿ. ನಾವು ಆ್ಯಸ್ ಎ ಏನಂತಾರಲ್ಲ, ಯಾವುದೂ ಇಲೆಕ್ಷನ್ ಇರಲಿ, ಎದುರುಗಾವು ದೊಡ್ಡವದಾನು ಸಣ್ಣವದಾನು ಏನು ಸಂಬಂಧ ಇಲ್ಲ. ಇಲೆಕ್ಷನ್ ಅಂದರೆ ನಾವು ಎಲ್ಲರೂ ಕೂಡ 100% ವೋಟಿಂಗ್ ಆಗಬೇಕು. ನಮ್ಮ ಎಷ್ಟು ವೋಟ್ ಬರಬೇಕು ಅಲ್ಲಿ ಬರಬೇಕಂತ ನಾವು ಎಲ್ಲರೂ ಪ್ರಯತ್ನ ಮಾಡ್ತೀವಿ. ಹೀಗಾಗಿ ಇಡೀ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಇಲ್ಲೇ ಸಮಸ್ಯೆ ಏನಾಗಿತ್ತು ಅಂದರೆ ಎಲ್ಲ ಹಳ್ಳಿ ಮಂದಿನ ಇಲ್ಲೇ ಹಳ್ಳಿ ಜನ. ವಾಯುವ್ಯ ಮತಕ್ಷೇತ್ರ ಚುನಾವಣೆ ಹಿನ್ನೆಲೆ ಕುಡ್ಚಿ ಶಾಸಕ ಪಿ ರಾಜೀವ್ ಅವರು ಹಾರುಗೇರಿ ಪುರಸಭೆ ಕಚೇರಿಯ ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಿದರು. ವಾಯುವ್ಯ ಶಿಕ್ಷಕರ ಮತ್ತು ಪದವೀಧರರ ಚುನಾವಣೆ ಹಿನ್ನೆಲೆ ಕುಡಚಿ ಶಾಸಕರಿಂದ ಮತ ಚಲಾವಣೆ. ಹಾರುಗೇರಿ ಪಟ್ಟಣದಲ್ಲಿ ಮತ ಚಲಾಯಿಸಿದ ಶಾಸಕ ಪಿ ರಾಜೀವ್. ಪುರಸಭೆ ಕಚೇರಿಯ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ ಶಾಸಕರು. ಪದವೀಧರರ ಕ್ಷೇತ್ರದ ಮತದ ಹಕ್ಕು ಹೊಂದಿರುವ ಶಾಸಕರು. ಹುಕ್ಕೇರಿ ನಗರದಲ್ಲಿ ವಾಯುವ್ಯ ಶಿಕ್ಷಕರ ಮತ್ತು ಪದವೀಧರ ಸಾರ್ವತ್ರಿಕ ಚುನಾವಣೆ ಮತದಾನ ಭರದಿಂದ ಸಾಗಿದೆ. ಹುಕ್ಕೇರಿ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಮತದಾನ ಮುಂಜಾನೆ 8 ಗಂಟೆಯಿಂದ ಪ್ರಾರಂಭವಾಗಿದ್ದು 12 ಗಂಟೆಗೆ ತನಕ ಪದವೀಧರರ 26.41% ಮತದಾನವಾಗಿದ್ದು ಹಾಗೂ ಶಿಕ್ಷಕರ ಮತದಾನ 29.57% ಮತದಾನ ಆಗಿದೆ. ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಗುರುತಿನ ಚೀಟಿಯನ್ನು ತೋರಿಸಿ ತಮ್ಮ ಮತ ಚಲಾಯಿಸಿದರು.
ಹುಕ್ಕೇರಿ ನಗರದಲ್ಲಿ ವಾಯವ್ಯ ಶಿಕ್ಷಕರ ಮತ್ತು ಪದವೀಧರರ ಸಾರ್ವತ್ರಿಕ ಚುನಾವಣೆ ಮತದಾನ ಭರದಿಂದ ಸಾಗಿದೆ. ಹುಕ್ಕೇರಿ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಮತದಾನ ಮುಂಜಾನೆ 8 ಗಂಟೆಯಿಂದ ಪ್ರಾರಂಭಗೊಂಡಿದ್ದು 12 ಗಂಟೆಯ ತನಕ ಪದವೀಧರರ 26.41% ಮತದಾನವಾಗಿದ್ದು ಹಾಗೂ ಶಿಕ್ಷಕರ ಮತದಾನ 29.57% ಮತದಾನ ಆಗಿದೆ. ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನ ಸರದಿ ಸಾಲಿನಲ್ಲಿ ನಿಂತು ಗುರುತಿನ ಚೀಟಿಯನ್ನು ತೋರಿಸುವ ಮೂಲಕ ಮತ ಚಲಾವಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ರಾಜೇಶ್ ನೇರ್ಲಿ ಮಾತನಾಡಿ, ಬಿಜೆಪಿಯ ನಮ್ಮ ಇಬ್ಬರು ಅಭ್ಯರ್ಥಿಗಳು ಹನುಮಂತ್ ನಿರಾಣಿ ಹಾಗೂ ಅರುಣ್ ಶಹಪುರ್ ಅವರ ಗೆಲುವು ಸಾಧಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ಬಹಳಷ್ಟು ಅಂತರದಿಂದ ಗೆಲ್ಲುವುದಿಲ್ಲ, ಸಾಧಾರಣ ಕಡಿಮೆ ಅಂತರದಿಂದ ಗೆಲುವು ಸಾಧಿಸ್ತಾರೆ. ಅದು ನಿಮ್ಮ ಅಭಿಪ್ರಾಯ? ಇದು ಬಹಳ ವಿಸ್ತೃತವಾದ ಕ್ಷೇತ್ರ, 33 ವಿಧಾನಸಭಾ ಒಳಗೊಂಡಂಥ ಕ್ಷೇತ್ರ. ಹೀಗಾಗಿ ಸರಿಯಾದ ಪ್ರತಿಕ್ರಿಯೆ ಎಲ್ಲ ಕಡೆಯೂ ಸಿಗೋದು ಭಾಳ ಕಷ್ಟ. ಅದಲ್ಲದೆ ನಿನ್ನೆ ಸಾಕಷ್ಟು ಕಾಂಗ್ರೆಸ್ ಅಭ್ಯರ್ಥಿಯಿಂದ ಗೊಂದಲ ಕಂಡು ಒಂದು ಆಮಿಷ ಹಣವನ್ನು ಹಂಚಿಕೆ ಮಾಡೋದರ ಬಗ್ಗೆ ಎಲ್ಲರಿಗೂ ತಿಳಿದು ಬಂದಿದೆ. ಇವೆಲ್ಲ ನಾವು ವಿಚಾರ ಪರಿಗಣಿಸಿ ಒಂದು ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಆ ದಿನ ಯಡಿಯೂರಪ್ಪನವರು. ಆದರೆ ನಮಗೆ ಗೆಲುವು ಖಚಿತ, 2 ಸೀಟ್ ನಾವು ಬರ್ತೇವೆ. ಹನುಮಂತ ನಿರಾಣಿ ಪ್ರಚಂಡ. ಈ ಸಂದರ್ಭದಲ್ಲಿ ಅಶೋಕ್ ಪಟ್ಟಣ್ ಶೆಟ್ಟಿ, ವಿಜಯ್ ರವದಿ, ಗುರು ಕುಲಕರ್ಣಿ, ಚಂದು ಗಂಗನ್ನವರ್, ಶ್ರೀಶೈಲ್ ಹುಂಡೇಕಾರ್ ಮುಂತಾದವರು ಉಪಸ್ಥಿತರಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಜಿಲ್ಲಾ ವರದಿಗಾರರು. ಬೆಳಗಾವಿ ಜಿಲ್ಲೆ ವಾಯವ್ಯ ಪದವೀಧರ ಮತಕ್ಷೇತ್ರದ ಪದವೀಧರ ಹಾಗೂ ಶಿಕ್ಷಕರ ಮತದಾನ ಚುನಾವಣಾ ಪ್ರಕ್ರಿಯೆ ನಡೆದಿದ್ದು, ಇಂದು ತಹಶೀಲ್ದಾರ್ ಕಚೇರಿಯಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಇಂದು ಮತದಾನ ಪ್ರಕ್ರಿಯೆ ಮುಂಜಾನೆ 8ರಿಂದ ಪ್ರಾರಂಭವಾಗಿದ್ದು, ಅತಿ ಉತ್ಸಾಹದಿಂದ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಗುರುತಿನ ಚೀಟಿಯನ್ನು ತೋರಿಸಿ ತಮ್ಮ ಅಮೂಲ್ಯವಾದ ಮತದಾನವನ್ನು ಮಾಡ್ತಾ ಇದ್ದಾರೆ. ಸತ್ಯಂ ಟಿವಿ ನ್ಯೂಸ್, ರಾಮಗೌಡ ಪಾಟೀಲ್, ಹುಕ್ಕೇರಿ. ವಾಯುವ್ಯ ಶಿಕ್ಷಕರ ಪದವೀಧರ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ವಿಶ್ವೇಶ್ವರಯ್ಯ ನಗರ ಮತಗಟ್ಟೆಗೆ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಭೇಟಿ ನೀಡಿದರು. ಈ ವೇಳೆ ಬಿಸಿಲಿನಲ್ಲಿ ಸಾಲಿನಲ್ಲಿ ನಿಂತಿದ್ದಂತಹ ಮತದಾರರನ್ನು ಗಮನಿಸಿ ಡಿಸಿ ನಿತೀಶ್ ಪಾಟೀಲ್ ಅವರು ಮತದಾರರಿಗೆ ಕುಳಿತುಕೊಳ್ಳಲು ಡೆಸ್ಕ್ ವ್ಯವಸ್ಥೆ ಮಾಡಿ ಸರಳತೆ ಮೆರೆದಿದ್ದಾರೆ. ವಾಯವ್ಯ ಶಿಕ್ಷಕರ ಪದವೀಧರ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ವಿಶ್ವೇಶ್ವರಯ್ಯ ನಗರ ಮತಗಟ್ಟೆಗೆ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಭೇಟಿ ನೀಡಿದ್ರು. ಈ ವೇಳೆ ಬಿಸಿಲಿನಲ್ಲಿ ಸಾಲಿನಲ್ಲಿ ನಿಂತಿದ್ದನ್ನ ಗಮನಿಸಿದ್ದ ಡಿಸಿ ಮತದಾರರಿಗೆ ಕುಳಿತುಕೊಳ್ಳಲು ಡೆಸ್ಕ್ ವ್ಯವಸ್ಥೆ ಮಾಡಿದ್ರು. ವಿಶೇಷ ಏನೆಂದರೆ ಸಿಬ್ಬಂದಿ ಜೊತೆ ಸೇರಿ ತಾವೇ ಕ್ಲಾಸ್ ರೂಮ್ನಿಂದ ಡೆಸ್ಕ್ ತಂದು ಹಾಕಿ ಸರಳತೆ ಮೆರೆದರು. ಅಷ್ಟೇ ಅಲ್ಲ, ವಿಶೇಷ ಚೇತನ ಮತದಾರರನ್ನ ತಾವೇ ಮತಗಟ್ಟೆಗೆ ಕರೆದೊಯ್ದರು. ಶಾಸಕ ಅನಿಲ್ ಬೆನಕೆಯಿಂದ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಆರೋಪದ ಬಗ್ಗೆ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಪ್ರತಿಕ್ರಿಯೆ ನೀಡುತ್ತಾ, ಮತದಾನ ಇಲ್ಲದವರು ಮತಗಟ್ಟೆಗೆ ಭೇಟಿ ನೀಡಲು ಅವಕಾಶವಿಲ್ಲ. ಆದರೆ ವಿಶ್ವೇಶ್ವರಯ್ಯ ಸರ್ಕಾರಿ ಶಾಲೆಯ ಮತಗಟ್ಟೆಗೆ ಅನಿಲ್ ಬೆನಕೆ ಭೇಟಿ ನೀಡಿರುವ ಮಾಹಿತಿ ಇದೆ. ಈ ಬಗ್ಗೆ ಮಾಹಿತಿ ನೀಡುವಂತೆ ಮತಗಟ್ಟೆ ಅಧಿಕಾರಿಗೆ ನಿರ್ದೇಶನ ನೀಡಿದ್ದೇನೆ. ಮತಗಟ್ಟೆಗೆ ಭೇಟಿ ನೀಡಿರುವ ವಿಡಿಯೋಗಳು ನಮ್ಮ ಬಳಿ ಇವೆ. ಹೀಗಾಗಿ ಲಿಖಿತ ದೂರು ನೀಡುವಂತೆ ಮತಗಟ್ಟೆ ಅಧಿಕಾರಿಗೆ ಸೂಚಿಸಿದ್ದೇನೆ. ಮತಗಟ್ಟೆ ಅಧಿಕಾರಿ ದೂರು ನೀಡಲಿದ್ದಾರೆ ಎಂದರು. ಡಿಸಿ ಮತದಾರರಿಗೆ ಹಣ ವಾಚ್ ಹಂಚಿಕೆ ಆರೋಪದ ಬಗ್ಗೆ ನಮಗೂ ನಿನ್ನೆ ಹಲವು ದೂರುಗಳು ಬಂದಿದ್ದವು ಎಂದಿದ್ದಾರೆ. ನಮ್ಮ ಹಲವು ತಂಡಗಳು ಕಾರ್ಯಾಚರಣೆ ನಡೆಸಿವೆ, ಆದರೆ ಎಲ್ಲೂ ಹಣ ವಾಚ್ ಹಂಚಿಕೆ ಪ್ರಕರಣ ಪತ್ತೆಯಾಗಿಲ್ಲ ಎಂದು ತಿಳಿಸಿದರು. ವಾಯವ್ಯ ಪದವೀಧರರ ಶಿಕ್ಷಕರ ಮತಕ್ಷೇತ್ರಕ್ಕೆ ಮತದಾನ ಹಿನ್ನೆಲೆ ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದ ಮತಗಟ್ಟೆಗೆ ಶಾಸಕ ಅನಿಲ್ ಬೆನಕೆ ಭೇಟಿ ನೀಡಿದ್ರು. ಜೊತೆಗೆ ಮತದಾನದ ಕೊಠಡಿಯಲ್ಲೇ ಮೊಬೈಲ್ನಲ್ಲಿ ಮಾತನಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಎಂದು ಡಿಸಿ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು 13ನೇ ತಾರೀಕು ನಮ್ಮ ವಾಯುವ್ಯ ಪದವೀಧರರ ಮತ್ತು ಶಿಕ್ಷಕರ ಮತದಾನ ಬೆಳಗ್ಗೆ 8 ಗಂಟೆಯಿಂದ ನಡೀತಾ ಇದೆ. ಸೊ ಸಂಜೆ 5 ಗಂಟೆವರೆಗೂ ಮತದಾನ ನಡೆಯಲಿದೆ. ಸೊ 8 ಗಂಟೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಬರ್ತಾ ಇದ್ದಾರೆ. ವೋಟರ್ ಟರ್ನೌಟ್ ತುಂಬ ಚೆನ್ನಾಗಿದೆ. ಅಂದರೆ ಬೆಳಗಿನ ಹೊತ್ತದಲ್ಲಿ ತುಂಬ ಜಾಸ್ತಿ ಜನ ಇದ್ದಾರೆ. ಈ ಒಂದು ಪೋಲಿಂಗ್ ಬೂತಲ್ಲಿ ಸುಮಾರು 1950 ಜನ ಇದ್ದರು. ಅದನ್ನು ನಾವು ಆ್ಯಕ್ಚುಲಿ ಎಲ್ಲಿ 1200ಕ್ಕಿಂತ 50 ಜಾಸ್ತಿ ಇದೆ, ನಾವು ಸ್ಪ್ಲಿಟ್ ಮಾಡಿ ಒಂದು ಆಕ್ಸಿಲರಿ ಮತಕೇಂದ್ರವನ್ನು ಕೂಡ ಮಾಡಿ 965 ಮತ್ತು 961 ಆ ಥರದ್ದು ನಾವು ಮಾಡಿದ್ದೇವೆ. ಸೊ ಸ್ಪ್ಲಿಟ್ ಮಾಡಿ ಫೆಸಿಲಿಟೇಷನ್ ಮಾಡೋದಕ್ಕೆ. ಆದರೂ ಬೆಳಗ್ಗಿನ ಹೊತ್ತದಲ್ಲಿನೇ ಸಾಕಷ್ಟು ಜನ ಬಂದಿರೋದ್ರಿಂದ ಸ್ವಲ್ಪ ಕ್ಯೂ ಕೂಡ ಇದೆ. ಸೊ ಬಟ್ ಅದನ್ನು ನಾವು ಫೆಸಿಲಿಟೇಷನ್ ನಾವು ಮಾಡ್ತಾ ಇದ್ದೇವೆ.
ಬೆಳಗಾವಿ ಜಿಲ್ಲೆಯ ಎಲ್ಲ ಶಿಕ್ಷಕ ಮತದಾರರು ಮತ್ತು ಪದವೀಧರ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ತಮ್ಮ ಮತದಾನದ ಒಂದು ಹಕ್ಕನ್ನು ತಾವು ಚಲಾವಣೆ ಮಾಡಬೇಕು ಅಂತ ಜಿಲ್ಲಾಡಳಿತ ತಮ್ಮೆಲ್ಲರಿಗೂ ಕೇಳ್ಕೊಳ್ಳುತ್ತೆ. ಎಲ್ಲಿ ಸಮಸ್ಯೆ ಇಲ್ಲ. ನಮ್ಮ ಎಲ್ಲ ಫ್ಲೈಯಿಂಗ್ ಸ್ಕ್ವಾಡ್ಗಳಿಗೂ ಕೂಡ ನಾವು ಇದನ್ನು ರೌಂಡಲ್ಲಿ ಇರೋದಕ್ಕೆ ಹೇಳಿದ್ದೇವೆ. ನಮ್ಮ CO ಜಿಲ್ಲಾ ಪಂಚಾಯತ್ ಅವರು MCC ನೋಡಲ್ ಅಧಿಕಾರಿ ಇದ್ದಾರೆ, ಅವರು ಎಲ್ಲ ತಾಲೂಕು ಕೇಂದ್ರಗಳಿಗೆ ಹೋಗಿದ್ದಾರೆ. ಅವರು ಚಿಕ್ಕೋಡಿ, ಅಥಣಿ ಆ ಕಡೆ ಅವರು ರೌಂಡ್ಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಒಳಗಡೆ ಬರ್ಬೋದು, ಮತಕೇಂದ್ರ ಒಳಗಡೆ ಬರ್ಬೋದು. ಅವರು ಯಾರ್ದು ಮತದಾನ ಇದೆ ಆ ಕೇಂದ್ರದಲ್ಲಿ ಮಾತ್ರ ಅವರು ಬರಬಹುದು. ಎಲ್ಲಿ ಮತದಾನ ಇಲ್ಲ ಅಲ್ಲಿ ಬರೋ ಹಾಗಿಲ್ಲ. ಸೊ ಬೆಳಗ್ಗೆ ಒಂದು ಆ ಥರದ್ದು ನಮ್ಮ ಗಮನಕ್ಕೆ ಬಂದಿದೆ, ಮತದಾನ ಇಲ್ಲದೆ ಇದ್ದರೂ ಕೂಡ ಅವರು ಒಳಗಡೆ ಹೋಗಿದ್ದಾರೆ ಅಂತ. ಸೊ ನಾವು ಅದನ್ನು PRO ಕಡೆಯಿಂದ ನಾವು ಅದನ್ನು ರಿಪೋರ್ಟ್ ತೊಗೊಂಡು, ಯಾರು PRO ಇದ್ದಾರೆ ತೊಗೊಂಡು ಬಿಟ್ಟು ಅವ್ರ ಮೇಲೆ ನಾವು ಕೇಸನ್ನು ನಾವು ಬುಕ್ ಮಾಡ್ತೀವಿ. ಕೇಸ್ ನಾವು ಅದು PRO ಕಡೆಯಿಂದ ನಾವು ಈಗಾಗಲೇ MCC ತಂಡದವರಿಗೆ ಹೇಳಿದ್ದೇವೆ. ನಮ್ಮ ಹತ್ರ ವಿಡಿಯೋಗ್ರಾಫಿ ರೆಕಾರ್ಡು ಕೂಡ ಇದೆ. ಸೊ ಅದಕ್ಕೆ PRO ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನಾವು ಈಗಾಗಲೇ ಹೇಳಿದ್ದೇವೆ, PRO ಕೊಡ್ತಾ ಇದ್ದಾರೆ, ಅದು ಇವತ್ತಾಗುತ್ತೆ. ಯಾವ ರೀತಿಯಾಗಿ ಸೆಕ್ಯೂರಿಟಿ ನೋಡಿ, ಬೆಳಗಾವಿನಲ್ಲಿ ಏನು MLC ಎಲೆಕ್ಷನ್ಸ್ ನಡೀತಾ ಇದೆ, ಗ್ರಾಜ್ಯುಯೇಟ್ಸ್ ಮತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿದು, ಅದಕ್ಕೆ ಅವಶ್ಯಕತೆ ಇರುವಂಥ ಬಂದೋಬಸ್ತ್ ಎಲ್ಲದನ್ನು ನಾವು ಮಾಡ್ಕೊಂಡಿದ್ದೇವೆ. ಒಂದು ಬೂತ್ ಲೆವೆಲ್ ಬಂದೋಬಸ್ತು, ಸೆಕ್ಟರು ಮತ್ತು ಸೂಪರ್ವಿಷನ್ನು ಎಲ್ಲದೂ ಸಹ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ನಿನ್ನೆ ಸಾಯಂಕಾಲನೇ ಏನು ಎಲೆಕ್ಷನ್ ಮೆಟೀರಿಯಲ್ ಬರುತ್ತೆ ಅದ್ರ ಜೊತೆ ನಮ್ಮ ಕನ್ಸರ್ನ್ಡ್ ಬೂತ್ನಲ್ಲಿ ಡಿಪ್ಲಾಯ್ ಮಾಡಿರೋಂಥ ಸ್ಟಾಫ್ ಅವ್ರ ಜೊತೆ ಎಲ್ಲ ಬಂದು ಇಲ್ಲೇ ಉಳ್ಕೊಂಡಿದ್ರು. ಬೆಳಗ್ಗೆಯಿಂದೆಲ್ಲ ಪ್ರಾಪರಾಗಿ ನಡೀತಾ ಇದೆ. ಸೊ ಎಲೆಕ್ಷನ್ ಶುರುವಾದಾಗಿಂದನೂ ಇಲ್ಲೇ ಇದ್ದಾರೆ. ನಿನ್ನೆ ಸಾಯಂಕಾಲ ಬಂದು ನಂತರ ಅದನ್ನು ಸೂಪರ್ವೈಸ್ ಮಾಡಲಿಕ್ಕೆ ಮತ್ತು ಯಾವುದೇ ಘಟನೆ ನಡೀಬಾರ್ದು ಅಂತ ಹೇಳ್ಕೊಂಡು ನಮ್ಮ ಸೆಕ್ಟರ್ಸು ಸೂಪರ್ವೈಸ್ ಆಫೀಸರ್ಸ್ ಓಡಾಡ್ಕೊಂಡಿದ್ದಾರೆ. ಎಲ್ಲ ಕಡೆಯೂ ಪೀಸ್ಫುಲ್ಲಾಗಿ ನಡೀತಾ ಇದೆ. ಯಾವುದೇ ರೀತಿಯಲ್ಲಿ ತೊಂದರೆ ಆಗಿದೆ ಒಂದು ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ಸ್ ಮಾಡಲಿಕ್ಕೆ ಜಿಲ್ಲಾಡಳಿತ ಮತ್ತು ನಾವು ಸೇರಿಕೊಂಡು ಕೋಆರ್ಡಿನೇಷನ್ ಮಾಡಿಕೊಂಡು ಮಾಡಲಿಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಏನಾಗದೆ ಆಗ್ದಂಗೆ ನೋಡ್ಕೊಳ್ಳಿಕ್ಕೆ ನಾವು ನೋಡ್ಕೊತಾ ಇದ್ದೀವಿ. ಭಾಲ್ಕಿ ತಾಲೂಕಿನ ತುಗಾವ್ H ಗ್ರಾಮದಲ್ಲಿ 39 ಗುಂಟೆ ಜಮೀನಿಗಾಗಿ ಮಹಿಳೆಯನ್ನು ಭಾನುವಾರ ಗುಂಡಿಟ್ಟು ಕೊಲೆ ಮಾಡಲಾಗಿದೆ. ಮೃತ ಮಹಿಳೆಯನ್ನು 40 ವರ್ಷದ ಕವಿತಾ ಮೋಹನ್ ತುಳ್ಜಾಪುರೆ ಎಂದು ಗುರುತಿಸಲಾಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟ ತಹಶೀಲ್ದಾರರಾದ ಕೀರ್ತಿ ಅವರು ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಈ ಘಟನೆಗೆ ಸಂಬಂಧಿಸಿದಂತೆ ಮನವಿ ಕೊಟ್ಟಿದ್ದು, ಕಾನೂನಾತ್ಮಕವಾಗಿ ಪರಿಶೀಲನೆ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು. ಆಸ್ತಿಗಾಗಿ ಮಹಿಳೆಯ ಗುಂಡಿಟ್ಟು ಕೊಲೆ, ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರರು. ಭಾಲ್ಕಿ ತಾಲೂಕಿನ ಬೀದರ್ ಜಿಲ್ಲೆಯಲ್ಲಿ ನಡೆದ ಘಟನೆ. ಭಾಲ್ಕಿ ತಾಲೂಕಿನ ತುಗಾವ್ H ಗ್ರಾಮದಲ್ಲಿ 39 ಗುಂಟೆ ಜಮೀನಿಗಾಗಿ ಮಹಿಳೆಯನ್ನ ಭಾನುವಾರ ಗುಂಡಿಟ್ಟು ಹತ್ಯೆಗೈಯಲಾಗಿದೆ. ಮೃತ ಮಹಿಳೆಯನ್ನ 40 ವರ್ಷದ ಕವಿತಾ ಮೋಹನ್ ತುಳಜಾಪುರೆ ಎಂದು ಗುರುತಿಸಲಾಗಿದೆ. ಗ್ರಾಮದ ಬಬ್ರುವಾಹನ್ ಕೇರ್ಬಾ ಜೊತೆ ಕೆಲ ದಿನಗಳ ಹಿಂದಷ್ಟೇ ಜಮೀನು ಸಂಬಂಧ ವಾದ ವಿವಾದ ನಡೆದಿತ್ತು. ಮೃತಳ ಪತಿ ಮೋಹನ್ ನೀಡಿದ ದೂರಿನ ಅನ್ವಯ 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆರೋಪಿಗಳಾದ ಬಬ್ರುವಾಹನ್ ಕೇರ್ಬಾ, ಅಮೋಲ್ ಬಬ್ರುವನ್ ಸೇರಿ 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರರಾದ ಕೀರ್ತಿ ಅವರು ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಈ ಘಟನೆಗೆ ಸಂಬಂಧಿಸಿದಂತೆ ಮನವಿ ಕೊಟ್ಟಿದ್ದು, ಕಾನೂನಾತ್ಮಕವಾಗಿ ಪರಿಶೀಲಿಸಿ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದ್ರು. ಬಹುಜನ್ ವಂಚಿತ್ ಆಖಾಡಿ ಜಿಲ್ಲಾಧ್ಯಕ್ಷರಾದ ಕೀರ್ತಿ ರತನ್ ಸೋನಾಲ್ ಅವರು ಸರ್ಕಾರದಿಂದ ನಮಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ, ಆದ್ದರಿಂದ ತಹಶೀಲ್ದಾರರಿಗೆ ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ASP ಪೃಥ್ವಿಕ್ ಶಂಕರ್, CPI ವೀರಣ್ಣ ದೊಡ್ಡಮನಿ, PSI ಸೂರ್ಯಕಾಂತ್ ಕರಂಜಿ, ನಂದೂಕುಮಾರ್ ಬಿರಾದಾರ್, ಗ್ರಾಮಸ್ಥರಾದ ಕಾಳಿದಾಸ್, ನವನಾಥ್ ಪಾಟೀಲ್ ಸೇರಿದಂತೆ ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಂಬಂಧ ಮನವಿ ಏನು ಕೊಟ್ಟಿದ್ದಾರೆ ಅದು ನಾನು ಕಾನೂನಾತ್ಮಕವಾಗಿ ಪರಿಶೀಲಿಸಿ ಲೀಗಲ್ ಆಕ್ಷನ್ ಇಮಿಡಿಯೇಟ್ ಆಗಿ ತಗೊಳ್ತೀವಿ. ಕಾನೂನು ಚೌಕಟ್ಟಿನಲ್ಲಿ ನಾವು ಬರೋ ನಿನ್ನೆ ತುಗಾವ್ ಹಲಸೆಯಲ್ಲಿ ಏನು ಗುಂಡ ಹಾರಿಸಿ ಕೊಲೆ ಮಾಡಿದ್ದಾರೆ ಅದ್ರ ಬಗ್ಗೆ ಆಗಿ ಕಾನೂನು ಚೌಕಟ್ಟಿನಲ್ಲಿ ನಮ್ಮನ್ನು ನ್ಯಾಯ ಸಿಕ್ಕಿದೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. DSP ಸಾಹೇಬರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಇವತ್ತು ತಹಸೀಲ್ದಾರ್ ಮೇಡಮ್ ಬಂದು ಈ ಊರಿಗೆ ಬಂದು ಏನದ ಅಂತಂದ್ರೆ ಅವ್ರು ಏನು ಪ್ರಾಪರ್ಟಿಗಳ ಜಗಳ ಆಗಿದೆಯೋ ಅದನ್ನು ಅವ್ರಿಗೆ ಕೊಡ್ತೀನಿ ಮತ್ತು ಅವ್ರ ಕುಟುಂಬದವ್ರಿಗೆ ಏನದ ಅಂದ್ರೆ ಒಂದು ನೌಕರಿ ವ್ಯವಸ್ಥೆ ಸಹ ಮಾಡ್ತೀವಿ ಅಂಥೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬಂದಂಥ ಅಧಿಕಾರಿಗಳಿಗೂ ಮತ್ತು ಎಲ್ಲರಿಗೂ ಧನ್ಯವಾದ ತಿಳಿಸಿ ಮತ್ತೊಂದು ಸರಿ ಊರಲ್ಲಿ ಈ ಥರ ಯಾವುದೇ ಹಲ್ಲೆ ಆಗಲಾರ್ದಂಗೆ ನೋಡ್ಕೊಳ್ಬೇಕು ಕಾನೂನು ಅಂಥೇಳಿ ನಾನು ಕೇಳ್ಕೊಂಡಿದ್ದೀನಿ. ಅದಕ್ಕೆ ಅವರೆಲ್ಲರೂ ಬಂದು ನಮ್ಮನ್ನು ಸಹಾಯ ಮಾಡಿದರೆ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.